ಎಲ್ಲ ಕನ್ನಡ ಫಿಲ್ಮ್ನ ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳೋ ಒಬ್ಬ ಸುದೀಪನ ಪಕ್ಕಾ ಅಭಿಮಾನಿ ನಾನು. No sir, I just saw many boys flew. ಸುದೀಪ್ ಸರ್ 2 ವರ್ಷದಿಂದ ಫಿಲಮ್ ಕೊಟ್ಟಿರಲಿಲ್ಲ, ಒಳ್ಳೆ ಫಿಲಮ್ ಕೊಟ್ಟಿದ್ದಾರೆ. 2 ವರ್ಷದಿಂದ ಏನೇನು ಮಿಸ್ ಮಾಡ್ಕೊಂಡಿದ್ರು ಫ್ಯಾನ್ಸ್ ಎಲ್ಲ ಒಂದೇ ಫಿಲಮಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಫಿಲಮ್ ಕೊಟ್ಟಿದ್ದಾರೆ ಸುದೀಪ್ ಸರ್. ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿದೆ, ಮ್ಯಾಕ್ಸಿಮಮ್ ಲೆವೆಲ್ ಆಗಿದೆ ಅಂತ ತುಂಬ ಮಾಸ್ ಆಗಿ ತೋರಿಸಿದ್ದಾರೆ. Now that you ಕಡ್ಲಕಾಯಿ ಅಣ್ಣ ಒಂಚೂರು ಸೈಡ್ ಬಾ. ಅಂದರೆ ನಾನು ಡೈಲಾಗ್ ಹೇಳೋ ನಮ್ಮ ಸುದೀಪನ ಹೇಳ್ದಂಗೆ ನಾನು ಡೈಲಾಗ್ ಹೇಳೋ ಸ್ಟೇಜಲ್ಲಿ ಡೈಲಾಗ್ ಹೇಳೋ ಇರಲ್ಲ, ಕನ್ನಡಿಗರನ್ನ ಒಟ್ಟುಗೂಡಿಸೋನು ಅಂತ ಹೇಳ್ತಾರೆ. ಅದೇ ಥರ ನಾನು ಒಬ್ಬ ಸುದೀಪನ ಅಭಿಮಾನಿಯಾಗಿ ನಾನು ಅದನ್ನೇ ಖುಷಿ ಪಡ್ತೀನಿ. ಕನ್ನಡದವರು ಎಲ್ಲ ಕನ್ನಡ ಸಿನಿಮಾ ನೋಡಲಿ ಅಂತ ಇಷ್ಟಪಡೋನು ನಾನು. ಇಲ್ಲಿ ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅದು ನೋಡಬೇಡಿ ಇದು ನೋಡಬೇಡಿ ಅಂತ ಹೇಳೋರ್ಗಿಂತಲೂ ಎಲ್ಲ ಕನ್ನಡ ಫಿಲ್ಮ್ನ ಬಂದುಬಿಟ್ಟು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳೋ ಒಬ್ಬ ಸುದೀಪನ ಪಕ್ಕಾ ಅಭಿಮಾನಿ ನಾನು. ಯಾಕಂದರೆ ಕಾಟೇರ ಅಂತ ಒಂದು ಲಾಸ್ಟ್ ಇಯರ್ ಫಿಲಮ್ ರಿಲೀಸ್ ಆಯಿತು, ಅದಕ್ಕೋಗಿ ರಿವ್ಯೂ ಕೊಟ್ಟು ಅದನ್ನು ಎಷ್ಟೋ ಮಿಲಿಯನ್ ಗಟ್ಟಲೆ ಹೋಗಿದೆ. ನಮ್ಮ ಅಂದರೆ ಸುದೀಪನ ಅಭಿಮಾನಿಯಾಗಿನೂ ಫಿಲಮ್ ನೋಡಕ್ಕೆ ಹೋಗಿ ಅಂತ ಹೇಳಿರೋನು ನಾನು. ಇವತ್ತು ಒಂದು ಸಿನಿಮಾ ತುಂಬ 2 ವರ್ಷದ ನಂತರ ಬಂತು, ಆದರೆ ಇವತ್ತು ಪ್ರೌಡ್ ಫೀಲ್ ಮಾಡ್ತಾ ಇದ್ದೀನಿ. ಇಂಥ ಒಂದು ಸಿನಿಮಾ ಒಬ್ಬ ಇಂಥವ್ರಿಗೂ ಒಬ್ಬ ನಾನು ಅಭಿಮಾನಿ ಆಗಿದ್ದೆ ಅನ್ನೋದಕ್ಕೆ ತುಂಬ ಖುಷಿ ಅನಿಸ್ತೈತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಬರ್ತಾ ಇರೋ ಸಿನಿಮಾ 1000 ಕೋಟಿ ಮಾತೆತ್ತಿದ್ರೆ 1000 ಕೋಟಿ 2000 ಕೋಟಿ ಅಂತ ಹೇಳೋರ ಮಧ್ಯೆ ಸಿಂಪಲ್ ಆಗಿರೋ ಒಂದು ಸಿನಿಮಾ ನಾನು ಕೊಡಬೇಕಪ್ಪ ನನ್ನ ಒಂದು ಅಭಿಮಾನಿಗೆ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲರನ್ನ ಬ್ರೇಕ್ ಮಾಡಿಬಿಟ್ಟು ಒಂದು ಸಿನಿಮಾ ಕೊಟ್ಟವ್ರು ಅಂದರೆ ಅದು ಸಣ್ಣ ವಿಷಯ ಅಲ್ವೇ ಅಲ್ಲ. ಅದು ಸುದೀಪ್ ಸರ್ ಅಂತವ್ರು. ಯಾಕೆ ಅಂತಂದರೆ, ನಾನು ಕಾಲೇಜಲ್ಲಿ ಇರಬೇಕಂದ್ರೆ ವೀರ ಮದಕರಿ ಅಂತ ಒಂದು ಸಿನಿಮಾ ಬಂದಿತ್ತು, ಅದರಲ್ಲೂ ಇದೇ ಸುದೀಪ್ ಸರ್ದು ಇದೇ ಪೊಲೀಸ್ ಕ್ಯಾರೆಕ್ಟರು. ಅವಾಗ ಏನಿತ್ತು ಅಂತಂದರೆ ಈ ಫ್ಯಾನ್ ಇಂಡಿಯಾ ಆ ಸಬ್ಜೆಕ್ಟ್ ಎಲ್ಲ ಇನ್ನೂ ಬಂದಿರಲಿಲ್ಲ. ಇವತ್ತು ಬರ್ತಾ ಐತೆ. ಇವತ್ತು ಒಂದು ಟಿಕೆಟ್ ರೇಟು ಸಾವಿರಾರು ರೂಪಾಯಿ ಮಾಡಿಬಿಟ್ಟು 10 ದಿನದಲ್ಲಿ ಕೋಟಿ ಆಯಿತು ಅಂತ ಹೇಳುವವ್ರ ಮಧ್ಯೆ ಪಕ್ಕ ಇದೇ ಟಿಕೆಟ್ ಇದೇ ನಾರ್ಮಲ್ ಟಿಕೆಟ್ ಅಪ್ಪ ಬನ್ನಿ ಕನ್ನಡ ಸಿನಿಮಾ ನೋಡಿ ಅಂತ ಹೇಳೋರು ಇರಬೇಕು ಅಂತಂದರೆ ನಾವು ಸಪೋರ್ಟ್ ಮಾಡಲೇಬೇಕು. ಸಿನಿಮಾ ಅಂತೂ ಏನು ಕಮ್ಮಿ ಇದೆ ನೀವೇ ಹೇಳಿ. ಇವಾಗ 2 ಸಿನಿಮಾ ಬಂತು. 20ನೇ ತಾರೀಕು UI ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಆ ಸಿನಿಮಾ ಒಂದು ಪುಸ್ತಕ ಇದ್ದಂಗೆ ಇದೆ, ಈ ಸಿನಿಮಾ ಒಂದು ವಿಡಿಯೋ ಇದ್ದಂಗೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ದಿನನಿತ್ಯ ನಡೆಯೋ ಒಂದು ಸ್ಟೋರಿನ ಇಷ್ಟು ಚೆನ್ನಾಗಿ, ಅಂದರೆ ಪೊಲೀಸರು ಆರಕ್ಷಕರು ಇರೋದು ನಮಗೋಸ್ಕರ. ಅಂಥದ್ದೆಲ್ಲ ಅವ್ರ ಫ್ಯಾಮಿಲಿ ಏನೋ ಆಯಿತು ಅಂತಂದರೆ ಅವ್ರು ಬಿಡ್ತಾರ ಅನ್ನೋ ಒಂದು ಸ್ಟೋರಿನ, ಒಂದು ದಿನದಲ್ಲಿ ನಡೆಯೋ ಸ್ಟೋರಿನ ಇಷ್ಟು ನೀಟಾಗಿ ಕಳಿಸ್ಕೊಟ್ಟಿದ್ದಾರೆ. ಆಮೇಲೆ ಆ ಒಂದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಅವ್ರ ಫ್ಯಾನ್ ಆಗಿ ಅಂತ ಹೇಳ್ತಾ ಇಲ್ಲ, ಸೀರಿಯಸ್ ಆಗಿ ಒಬ್ರು ನೋಡಿದರೆ ಅವ್ರನ್ನ ಫ್ಯಾಮಿಲಿನ ಕರ್ಕೊಂಬರ್ತಾರೆ, 10 ಫ್ರೆಂಡ್ಸ್ನ ಕರ್ಕೊಂಬರ್ತಾರೆ, ಆಮೇಲೆ ಆ ತಂಗಿನ ಕರ್ಕೊಂಬರ್ತಾರೆ. ಎಲ್ಲರ ಜೊತೆ ಮುಜುಗರ ಇಲ್ಲದೆ ಕುತ್ಕೊಂಡು ನೋಡಬೇಕಾದ ಸಿನಿಮಾ. ಯಾಕಂದರೆ ಇವತ್ತು ಬರ್ತಾ ಇರೋ ಸಿನಿಮಾ ಬೇರೆ ಯಾವ್ದು ಬೇಡ, ಪುಷ್ಪ ಅಂತ ಬಂತು, ಸ್ವಲ್ಪ ಬೇರೆ ಒಲ್ಗರ್ ತೋರಿಸಿದ್ರು. ಆದರೆ ಈ ಸಿನಿಮಾದಲ್ಲಿ ಹೆಂಗಿದೆ ಅಂತಂದರೆ, ಒಂದು ಫ್ಯಾಮಿಲಿಗೆ ಏನು ಬೇಕು, ಒಬ್ಬ ಆರಕ್ಷಕನ ಫ್ಯಾಮಿಲಿಯಲ್ಲಿ ಏನಾದರೂ ಆಯಿತು ಅಂತಂದರೆ ನಮಗೆ ಇಷ್ಟೊಂದು ಅವರು ಇದು ಕೊಡ್ತಾರಂದ್ರೆ ಅವ್ರಿಗೇನಾದರೂ ಆಯಿತು ಅಂದರೆ ಯಾವ ಥರ ನೋಡ್ಕೋಬೋದನ್ನ ಒಂದು ದಿನದಲ್ಲಿ ತುಂಬ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಮೇಡಮ್. ಅಮೂಲ್ ಅಂತ.
ಸಖತ್ತಾಗಿದೆ ಫಿಲಮು. ಸುದೀಪ್ ಸರ್ 2.5 ವರ್ಷದಿಂದ ಫಿಲಮ್ ಕೊಟ್ಟಿರಲಿಲ್ಲ, ಒಳ್ಳೆ ಫಿಲಮ್ ಕೊಟ್ಟಿದ್ದಾರೆ. 2.5 ವರ್ಷದಿಂದ ಏನೇನು ಮಿಸ್ ಮಾಡ್ಕೊಂಡಿದ್ರು ಫ್ಯಾನ್ಸ್ ಎಲ್ಲ ಒಂದೇ ಫಿಲಮಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಫಿಲಮ್ ಕೊಟ್ಟಿದ್ದಾರೆ ಸುದೀಪ್ ಸರ್ ಬಂದು. ಅಂದ್ರೆ ಇವಾಗ ಸುದೀಪ್ ಸರ್ನ 2.5 ವರ್ಷ ಆದ್ಮೇಲೆ ನೋಡ್ತಾ ಇದ್ದಾರೆ. ಫೀಲಿಂಗ್ ಹೆಂಗಿತ್ತು ಫಸ್ಟ್ ಎಂಟ್ರಿ ಸೀನ್ ಬಗ್ಗೆ? ಅದು ಥಿಯೇಟ್ರಲ್ಲಿ ನೋಡ್ಬೇಕು, ಅದು ಹೇಳೋ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅದು ಆ ಎಲಿವೇಶನ್ ಇರ್ಬೋದು, ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಸರ್ದು ಹ್ಯಾಟ್ಸ್ ಆಫ್. ಅದು ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಮ್ಯೂಸಿಕ್ಕು. ಸುದೀಪ್ ಸರ್ ಆ್ಯಕ್ಟಿಂಗು ಹಂಗೆ ಸೂಪರ್ ಆಗಿದೆ. ಪ್ಯಾನ್ ಇಂಡಿಯಾ ಅಲ್ಲಿ ರಿಲೀಸ್ ಆಗಿದೆ. ಓಕೆ, ಅದು 2 days ಆದಮೇಲೆ. ಸೊ ಹೇಗೆ ಏನು ಎಕ್ಸ್ಪೆಕ್ಟೇಷನ್? ಈ ಕಂಟಿನ್ಯೂಸ್ ಫಿಲಮ್ಸ್ ಬರಬೇಕು, ನಮ್ಮ ಸ್ಯಾಂಡಲ್ವುಡ್ ಬೆಳಿಬೇಕು ಅಷ್ಟೇ. ಥ್ಯಾಂಕ್ ಯು. ಸಾತ್ವಿಕ್ ಅಂತ. ಬಾಸ್ ಫ್ಯಾನ್ಸ್ ಏನು ಕೇಳಿ, ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿದೆ, ಮ್ಯಾಕ್ಸಿಮಮ್ ಲೆವೆಲ್ ಆಗಿದೆ ಅಂತ ತುಂಬ ಮಾಸಾಗಿ ತೋರಿಸಿದ್ದಾರೆ. ಹಂಗಂತ ಸ್ಟೋರಿ ಇಲ್ಲ ಅಂತ ಅಲ್ಲ, ತುಂಬ ಚೆನ್ನಾಗಿದೆ ಸ್ಟೋರಿ. ಅಂದರೆ ಒಂದು ನೈಟಲ್ಲಿ ಏನೇನು ನಡಿಬೋದು ಇಂಥ ಒಂದು ಸ್ಟೋರಿ ಯಾರೂ ತೆಗ್ದಿಲ್ಲ. ಸೂಪರ್ ಆಗಿದೆ ಸ್ಟೋರಿ. ಸುದೀಪ್ ಸರ್ನ 2.5 ವರ್ಷ ಆದಮೇಲೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಒಂಥರ ಕ್ಲಾಸು ಮಾಸು ಎಲ್ಲ ಮಿಕ್ಸ್ಚರ್ ಇರುತ್ತೆ. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಮೇಡಮ್. ಪೂರ್ತಿ ಮ್ಯಾಕ್ಸಿಮಮ್ ಮಾಸಾಗಿ ತೋರಿಸಿದ್ದಾರೆ. ಹಂಗಂತ ಕಂಟೆಂಟ್ ಇಲ್ಲ ಅಂತ ಹೇಳೋಂಗಿಲ್ಲ. ಕಂಟೆಂಟ್ ಮಾತ್ರ ಬ್ಲಾಕ್ ಬಸ್ಟರ್ ಆಗಿದೆ. ಅಷ್ಟು ಜನ ಅಂದರೆ ಇಂಟ್ರೋವಲ್ಲೇ ಕ್ಲೈಮ್ಯಾಕ್ಸ್ ಏನು ಕೊಡಬೇಕು ಎಲ್ಲ ಫಿಲಮಲ್ಲಿ ಆ ಥರ ಇಂಟ್ರೋವಲ್ಲೇ ಕೊಟ್ಬಿಟ್ಟಿದ್ದಾರೆ. ಅಂದರೆ ಇಂಟ್ರೋಲ್ ಬಂದಾಗ ನೆಕ್ಸ್ಟ್ ಏನಾಗುತ್ತೆ ಪ್ರತಿ ಒಂದು ಸೀನು ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ತುಂಬ ಕ್ಯೂರಿಯಾಸಿಟಿ ಒಪ್ಪಿಸುತ್ತೆ. ಕ್ಲೈಮ್ಯಾಕ್ಸ್ ಮಾತ್ರ ಬ್ಲಾಕ್ ಬಸ್ಟರ್ ಆಗಿ ತೋರಿಸಿದ್ದಾರೆ. ಒಂದೊಂದು ಅದು ಸೀನು ಅವ್ರು ಹೊಡೆಯೋ ಸೀನು ಎಲ್ಲ ಅಷ್ಟು ಜನ ಎದುರಾಕೋತಾರಲ್ಲ. ಸುದೀಪ್ ಸರ್ ಹೇರ್ ಸ್ಟೈಲ್ ಏನಾದ್ರು ಮೇಂಟೈನ್ ಮಾಡ್ತಾ ಇದ್ದೀರಾ? ಇಲ್ಲ ಮೇಡಮ್, ನಾವು ಅವ್ರ ಅಭಿಮಾನಿ, ನಾವು ಇರೋದೇ ಹಂಗೆ ಅಷ್ಟೇ ಮೇಡಮ್. ನಿಮ್ಮ ಹೆಸರು? ಕಾರ್ತಿಕ್ ಅಂತ. ಮೇನ್ ಸ್ಟೋರಿ ನೋಡಿ ಎಲ್ಲ ಬನ್ನಿ. ಮ್ಯಾಕ್ಸಿಮಮ್ ಮಾಸ್ ಆಗಿದೆ ಅಂತ ಎಲ್ಲ ಹೇಳ್ಬೋದು. ಆದರೆ ಸ್ಟೋರಿ ಮಾತ್ರ ಸೂಪರ್ ಡೂಪರ್ ಆಗಿದೆ. ಸಾಂಗ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿದೆ. ಎಲ್ಲ ಚೆನ್ನಾಗಿ ಬಂದಿದೆ. 2.5 ವರ್ಷ ಆದಮೇಲೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಹೌದು, ಸಖತ್ತಾಗಿದೆ ಎಂಟ್ರಿ ಅಂತ ಎಲ್ಲ ನಾನು ಕೇಳ್ಪಟ್ಟೆ. ಹೇಗಿದೆ? ಸುದೀಪ್ ಅಣ್ಣ ಎಂಟ್ರಿ ಸೀನಲ್ಲಿ ಬರ್ತಾರೆ, ಎಲ್ಲರೂ ಸಿಗರೇಟ್ ಸೇದ ಒಂದೊಂದು ಸ್ಟೈಲ್ ಸುಮ್ಮನೆ ಸೇದ್ ಬಿಸಾಕ್ತಾರೆ. ಸುದೀಪ್ ಅಣ್ಣ ಬ್ಯಾಗ್ ಸಿಗರೇಟ್ ಇಟ್ಕೊಂಡು ಹಿಂಗೆ ಒಂದು ಲುಕ್ ಕೊಡ್ತಾರಲ್ಲ, ಥಿಯೇಟ್ರಲ್ ಫ್ಯಾನ್ಸ್ ಎದ್ದು ಕುಣಿತಾವ್ರೆ ಆ ರೇಂಜಲ್ಲಿ. ಒಂದೊಂದು ಹೇಳ್ತೀನಿ ಕೇಳಿ, ಇದು 27 ವರ್ಷದಿಂದ ಲೆಕ್ಕ ಅಲ್ಲ, 28 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಬಂದಿರೋದು ಯಾರು? ಮ್ಯಾಕ್ಸ್ ಅಂತ ಹೇಳ್ಬೇಕು. ಇವತ್ತು ಮ್ಯಾಕ್ಸ್ ಮುಂದೆ ಪುಷ್ಪ ಬಂದಿರೋನು ಟಕ್ಕರ್ಕೊಂಡು ಒಳಗಬೇಕಾಯ್ತು, ಅಷ್ಟು ಚೆನ್ನಾಗಿ ತೋರ್ಸೋರೆ. ಒಂದು ಹೇಳ್ತೀನಿ ಕೇಳಿ, ಯಾರೋ US ಸಿನಿಮಾ ನೋಡ್ಬಿಟ್ಟು ತಲೆ ಗುಳ ಬಿಟ್ಕೊಂಡು ಕನ್ಫ್ಯೂಸ್ ಆಗ್ಬಿಟ್ಟು ಮೈಂಡ್ ಡೈವರ್ಟ್ ಆಗ್ಬಿಟ್ಟು ಅಂತ ಗೊತ್ತಾ? ಆ ಡೈವರ್ಟ್ನ ಕ್ಲಿಯರ್ ಮಾಡಬೇಕು ಅವ್ರೆ. ಮ್ಯಾಕ್ಸ್ ಸಿನಿಮಾ ಬಂದೈತೆ, ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ. ಯಾಕಂದ್ರೆ ಕೇಳಿಸ್ಕೊಳ್ಳೋ ಬಚ್ಚ ಟ್ರೇಟ್ರಿಗೆ ಎಂಟ್ರಿ ಕೊಟ್ಟವ್ರೆ ಕಿಚ್ಚ. ಜವಾನು ಗಿವಾನು ಎಲ್ಲ ಇಲ್ಲ, ಇಲ್ಲಿರೋದು ಸ್ಯಾಂಡಲ್ವುಡ್ ಪೈಲ್ವಾನು. ಸೂಪರ್ ಆಗೈತೆ ಸಿನಿಮಾ ಮಾತ್ರ. ಒಂದು ಸಿಂಗಲ್ ಕಾನ್ಸೆಪ್ಟು ಎಷ್ಟು ಚೆನ್ನಾಗಿ ತೋರಿಸೋರು ಅಂದರೆ ಮೇಡಮ್, ಎಲ್ಲ ಸಿನಿಮಾದಲ್ಲಿ ಹೀರೋಗಳು ಮುಖಕ್ಕೆ ಮೇಕಪ್ ಹಾಕೊಂಡು ಸಿನಿಮಾ ಮಾಡ್ತಾರೆ. ಸುದೀಪ್ ಅಣ್ಣ ಸಿನಿಮಾದಲ್ಲಿ ಬ್ಲಡ್ಡು, ಆ ಗ್ರೀಸು, ಆ ಆಯಿಲು, ಅದು ನೋಡ್ತಾರೆ ನಮಗೆ ಒಂಥರ ಆಗ್ಬಿಡ್ತೀವಿ, ಏನಪ್ಪ ಇಷ್ಟೊಂದು ಹಿಂಗ ಅಂತ. ಬಟ್ ಅವ್ರು ಆ ಥರ ಡೆಡಿಕೇಶನ್ ಎಷ್ಟು ಚೆನ್ನಾಗಿ ಮಾಡೋರು ಅಂತ ತುಂಬ ಖುಷಿ ಆಯಿತು. ಈಗ ಎಲ್ಲ ಕಡೆ ಬಿಗ್ ಬಾಸಲ್ಲಾಗಲಿ, ಕ್ರಿಕೆಟಲ್ಲಾಗಲಿ ಮತ್ತು ಸಿನಿಮಾದಲ್ಲಾಗಲಿ ಮಾಡ್ತಾರೆ. ಏಕೈಕ ನಟ ಅಂದರೆ ಸುದೀಪ್ ಅಣ್ಣ. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ 12 ಪ್ರಶಸ್ತಿ ಒಂದೇ ಸಿನಿಮಾ ತಗೊಂಡವ್ರೆ ಸುದೀಪ್ ಅಣ್ಣ. ಅದು ನಮ್ಗೆ ತುಂಬ ಹೆಮ್ಮೆ ಐತೆ. ಒಂದು ಹೇಳಿದ್ನಲ್ಲ, ವಿಕ್ರಮ ಟೈಮಲ್ಲಿ ಯಾರೋ ಒಬ್ಬ ಕೊಡ್ಬಿಟ್ಟು ಒಂದು ಮಾತು ಹೇಳಿದ್ದ, 2 ಕ್ವಾರ್ಟರ್ ಕೊಡ್ಬಿಟ್ಟು ಕೊಡುವ ಹೇಳ್ದಾಯ್ತು ಅಂತ. ಅವ್ನು ಹೇಳ್ತಾ ಇದ್ದೀನಿ, ಚಿನ್ನ ಮ್ಯಾಕ್ಸಿಮಮ್ ನೋಡು, ನಿಂಗೆ 4 ಕ್ವಾರ್ಟರ್ ಕಿಕ್ಕು ಏರ್ತದೆ. ಒಂದು ಹೇಳ್ಲಾ, ಸುದೀಪ್ ಅಣ್ಣ ಬಗ್ಗೆ ನೆಗೆಟಿವ್ ಮಾತ್ರ ಹೇಳೋದು ಒಂದೇ ಒಂದು ಮಾತು, ನಮಗೆ ಟಕ್ಕರ್ ಕೊಟ್ಟೋದವರೆಲ್ಲ ಎಲ್ಲರೂ ಇದ್ದೀರಾ, ನಿಮ್ಮ ಕುಕ್ಕ ಸಿದೋಗೋವರೆಗೂ ಕುಗ್ತಾ ಇರ್ತೀರಾ. ನಮಗೆ ಮಕ್ಕರ್ ಮಾಡೋಕ್ಕೆ ಸುಮ್ಮನೆ ಯಾಕ್ರ ಬರ್ತೀರಾ, ನಿಕ್ಕರ್ ಒದ್ದೆ ಆಗುತ್ತೆ, ಡೈಪಾರ್ ಹಾಕೊಂಡಿದ್ದೀರಾ ಅಷ್ಟೇ ಹೇಳೋದು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡ್ರಿ, ಅಚ್ಚುಕಟ್ಟಾಗಿ ನೀಟಾಗಿ ಎಲ್ಲ ಚೆನ್ನಾಗೈತೆ. ಜಾಗ್ವಾರ್ ಜಾಕ್ಸನ್ ನನ್ನ ಹೆಸರು, ಇಲ್ಲಿರೋ ಅಭಿಮಾನಿಗಳ ಕಿಚ್ಚ ಅಂದರೆ ಉಸಿರು, ಅದಂತೂ ಸೂಪರ್ ಆಗೈತೆ. ಎಲ್ಲ ಬಂದು ಕನ್ನಡ ಸಿನಿಮಾ ಥಿಯೇಟರ್ ನೋಡ್ರಿ. ಇನ್ನೊಂದು ಹೇಳಬೇಕು ಅಂದರೆ, ಅದು ಹೇಳೋದನ್ನೆಲ್ಲ ಗೊತ್ತಿಲ್ಲ, ಸುದೀಪ್ ಅಣ್ಣ ಪದೇ ನನಗೆ ಡ್ಯಾನ್ಸ್ ಮಾಡೋ ಬರಲ್ಲ ಅಂದರೆ, ಆ ಡ್ಯಾನ್ಸ್ನು ಮತ್ತೆ ಚೆನ್ನಾಗಿ ತೋರಿಸೋರೆ. ಎಲ್ಲ ಸಿನಿಮಾ ಮತ್ತು ಅದ್ದೂರಿಗೆ. ಇನ್ನೊಂದು ಡ್ಯಾನ್ಸ್ ಇದೆ, ಹೆಂಗಿದೆ? ಅದನ್ನ ಹೇಳಿದ್ರೆ, ಅದು ಸಾಂಗಲ್ಲಿ ಬರುತ್ತೆ, ಅದು ಮ್ಯಾಕ್ಸಿಮಮ್ ಮಾಸಲ್ಲಿ ಮಾಸಿಗೆ ಬಾಸ್ ಅಂತ ಮತ್ತೆ ಪ್ರೂವ್ ಮಾಡಿಬಿಟ್ರು. ಯಾಕಂದರೆ ಇವತ್ತು ಎಲ್ಲ ಕಡೆ ಕ್ರಿಸ್ಮಸ್ಸು, ಇವತ್ತು ನಮಗೆ ಕಿಚ್ಚ ಮ್ಯಾಕ್ಸು. ಯಾಕಂದರೆ ಕ್ರಿಸ್ಮಸ್ಗೆ ಹಬ್ಬಕ್ಕೆ ಎಲ್ಲ ಕಡೆ ಕಟ್ ಮಾಡ್ತಾರೆ ಕೇಕು. ಮ್ಯಾಕ್ಸ್ ಸಿನಿಮಾದ ಒಂದೊಂದು ಸೀನು ಫುಲ್ಲು ಸೈಕು. ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದೆ ಗೊತ್ತಾ, ಒಬ್ಬ ತಮಿಳ್ ಡೈರೆಕ್ಟ್ರು, ತಮಿಳ್ ಪ್ರೊಡ್ಯೂಸರು ಕನ್ನಡ ಸಿನಿಮಾಗೆ ಇಷ್ಟು ಚೆನ್ನಾಗಿ ಸುದೀಪ್ ಅವ್ರಿಗೆ ಅವಕಾಶ ಕೊಟ್ಟು ಚೆನ್ನಾಗಿ ಮಾಡೋರೆ. ಕನ್ನಡ ಡಬ್ಬು ಅಷ್ಟೇ, ಅವ್ರನ್ನ ಕರ್ಕೊಂಬಂದು ಎಷ್ಟು ಚೆನ್ನಾಗಿ ಮಾಡ್ಸೋರೆ ಅಂದರೆ, ಸಿಂಪಲ್ ಸ್ಟೋರಿ ಎಷ್ಟು ಚೆನ್ನಾಗಿ. ಒಂದು ಹುಡುಗಿ ಮೇಲೆ ಏನು ಶೋಷಣೆ ಆಗುತ್ತೆ, ಆ ಹುಡುಗರು ಏನೇನು ತಪ್ಪಿಸ್ಕೋತಾರೆ, ಅವರು ಸಿಗ್ತಾರ ಸಿಗಲ್ವಾ. ಸುದೀಪ್ ಅಣ್ಣ ಗಡ್ಡ ಬಿಟ್ಟವ್ರೆ, ಪೊಲೀಸು ಗಡ್ಡ ಬಿಡವಲ್ಲ ಅಂತ ಅನ್ಕೊಂಡೆ, ಆ ಗಡ್ಡಕ್ಕೆ ಏನಕ್ಕೆ ಬಿಟ್ಟವ್ರೆ ಗಡ್ಡನ, ಅದು ಕ್ಲಾರಿಟಿ ಸಿಗಬೇಕು ಅಂದರೆ ಮ್ಯಾಕ್ಸ್ ಸಿನಿಮಾ ಬಂದು ನೋಡ್ಬೇಕು ನೀವು, ಆವಾಗ ಗೊತ್ತಾಗುತ್ತೆ ನಿಮಗೆ ಗಡ್ಡ ಏನಕ್ಕೆ ಬಿಟ್ಟವ್ರೆ ಅಂತ ಕ್ಲಾರಿಟಿ. ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ, ಎಲ್ಲರೂ ಅಷ್ಟೇ, ಯಾರಿಗೂ ಇದು ಡಿಸಪಾಯಿಂಟ್ ಆಗಲ್ಲ, ಪ್ರತಿಯೊಬ್ಬರಿಗೂ. ಈಗ ಸುದೀಪ್ ಅಣ್ಣ ಸಿನಿಮಾ ಅಂತಂದರೆ ಕೆಲವು ಪೈರಸಿ ಮಾಡೋಕೆ ಕಾಯ್ತಾ ಇರ್ತಾರೆ. ಈಗ ಆಲ್ರೆಡಿ ಮಾಡಿಬಿಟ್ಟಿರ್ಬೇಕು ಅವರು, ನೀವು ಎಷ್ಟೇ ಮಾಡ್ರು ಪೈರಸಿ ಅವ್ರಿಗೆ ಆಗಲ್ಲ. ಯಾಕೆಂದರೆ ಬೇಸ್ ವಾಯ್ಸ್ ಐತಲ್ಲ ಸುದೀಪ್ ಅಣ್ಣಂದು, ಆ ವಾಯ್ಸ್ಗಂತೂ ಹೆವಿ ಫಿದಾಗ್ಬಿಡ್ಬೇಕು ನಾವು. ಸ್ಟಾರ್ಟಿಂಗಲ್ಲೇ ಬಾ ಬ್ಯಾಕ್ ಶೇಪ್ ಅನ್ಕೊಂಬತ್ತಾರಲ್ಲ, ಆ ಸೀನೆಲ್ಲ ಸೈಕಾಗೈತೆ. ಬೇರೆ ಲೆವೆಲ್ ಸಿನಿಮಾ ಇದು. ಮ್ಯಾಕ್ಸು ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಬಿಗ್ಗೆಸ್ಟ್ ಸಿನಿಮಾ ಅಂತ ಹೇಳ್ತೀನಿ. ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ. ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ಮ ಬಾಸ್ರು ಪವರ್ ಸ್ಟಾರ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.